ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಳೆ ಶುರು ಆಯಿತು ಅಂತಂದರೆ ಸಾಕು, ಬೆಂಗಳೂರಿನಲ್ಲಿ ಜನ ಆತಂಕದಲ್ಲೇ ಕಾಲ ಕಳಿಬೇಕಾಗುತ್ತೆ. ಎಲ್ಲಿ ಯಾವ ಮೋರಿಂದ ನೀರು ಓವರ್ಫ್ಲೋ ಆಗಿ ಮನೆಯೊಳಗೆ ನುಗ್ಗುತ್ತೋ, ಯಾವ ರಾಜಕಾಲುವೆಯಿಂದ ನೀರು ಓವರ್ಫ್ಲೋ ಆಗಿ ಮನೆಯೊಳಗೆ ನುಗ್ಗುತ್ತೋ ಅನ್ನೋ ಆತಂಕ. ಈ ಕಾರಣಕ್ಕೋಸ್ಕರ ಇವತ್ತು CM ಸಿದ್ದರಾಮಯ್ಯ ಅವರು ಸಿಟಿ ರೌಂಡ್ಸನ್ನು ಹಾಕಲಿದ್ದಾರೆ. ಬೆಂಗಳೂರಿನಲ್ಲಿ ಮಳೆ ರಗಳೆ, ಹಾಗಾಗಿ ಸಿಟಿ ರೌಂಡ್ಸ್ ಕೆಲವೇ ಕ್ಷಣಗಳಲ್ಲಿ CM ಸಿದ್ದರಾಮಯ್ಯ ಅವರು ಬೆಂಗಳೂರು ನಗರ ಪ್ರದಕ್ಷಿಣೆ ಹಾಕಲಿದ್ದಾರೆ. ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನು ಕೊಡಲಿದ್ದಾರೆ. ಯಾವಾಗ CM ಸಾಹೇಬರು ವಿಸಿಟ್ ಕೊಡ್ತಾರೆ ಅಂತ ಗೊತ್ತಾಯ್ತು, BBMP ಫುಲ್ ಅಲರ್ಟ್ ಆಗಿದೆ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಸ್ವಚ್ಛತಾ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. CM ಸಿಟಿ ರೌಂಡ್ಸ್ ಮಾಡುವಂತ ಸಂದರ್ಭದಲ್ಲೇ ಹೂಳೆತ್ತುವ ಕೆಲಸ ಆಗ್ತಾ ಇದೆ. ನೋಡಿ ಈ ದೃಶ್ಯಾವಳಿಯಲ್ಲಿ ಇದೇ ತರ CM ಸಾಹೇಬರು ವಾರಕ್ಕೊಂದ್ಸರಿ ಸಿಟಿ ರೌಂಡ್ಸ್ ಹಾಕ್ತೀವಿ ಅಂತಂದ್ರೆ ಸಾಕು, ಕೇಳಿದ್ರೆ ಸಾಕು, BBMP ಅವರು ಹಿಂಗೆ ಕ್ಲೀನ್ ಮಾಡ್ತಿರ್ತಾರೆ. ಹಾಗಾದ್ರೂ ಕ್ಲೀನ್ ಆಗಲಿ, ಹಾಗಾದ್ರೂ ಕ್ಲೀನ್ ಆಗಲಿ. ನೋಡಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ರಾಜಕಾಲುವೆ, ರಾಜಕಾಲುವೆಗೆ JCB ಹಾಕ್ಕೊಂಡು ಒಳಗಡೆ ಇಳಿಸಿ ಹೂಳೆತ್ತ ಕೆಲಸ ಮಾಡ್ತಿದ್ದಾರೆ. ನೋಡಿ ಮಳೆ ಬಂತು ಅಂತಂದರೆ ನೀರು ಯಾವ ಪರಿಯಲ್ಲಿ ರಾಜಕಾಲುವೆಗೆ ಹರಿತಾ ಇರುತ್ತೆ ಅಂತಂದರೆ ನಾವು ಹೋಗಿ ರಿಪೋರ್ಟ್ ಮಾಡಿದ್ದೀವಿ. ಇದಿಷ್ಟೇ ಅಲ್ಲ, ಇದ್ರ ಮೇಲಿಂದ ನೀರು ಹೋಗ್ತಾ ಇರುತ್ತೆ, ರೋಡ್ಗೆಲ್ಲ ಹೋಗಿರುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಒಂದು ಖುಷಿ ವಿಚಾರ ಏನಂತಂದರೆ ಅಟ್ಲೀಸ್ಟ್ BBMP ಅವರು CM ಬರ್ತಾವ್ರೆ ಅಂತೇಳಿ ಎಚ್ಚೆತ್ಕೊಳ್ಳೋ ಕೆಲಸ ಮಾಡಿದ್ರಲ್ಲ, ಅಷ್ಟೇ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಈಗ ಅವರು ಕೆಲಸ ಮಾಡ್ತಾವ್ರಲ್ಲ, ಏನಿದೆ ಮಾಹಿತಿ? ನಾಗೇಂದ್ರ ಬಾಬು, ಇನ್ನೇನು ಕೆಲವೇ ಹೊತ್ತಿನಲ್ಲಿ CM ಸಿಟಿ ರೌಂಡ್ಸ್ ಮಾಡ್ಲಿಕ್ಕಿದ್ದಾರೆ. CMಗೆ DCM DK ಶಿವಕುಮಾರ್ ಅವರು ಕೂಡ ಸಾಥನ್ನ ಕೊಡ್ತಾರೆ. ಜೊತೆಗೆ ಅಧಿಕಾರಿಗಳ ದಿಂಡು ಕೂಡ ಇವತ್ತು ಫೀಲ್ಡ್ಗಿಡು ಕೆಲಸವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದೆ. CM ಬರ್ತಾರೆ ಅಂದ ಕೂಡಲೇ BBMP ಅಧಿಕಾರಿಗಳು ಒಂದು ರೀತಿಯಲ್ಲಿ ಅಲರ್ಟ್ ಆಗಿಬಿಡ್ತಾರೆ. ಅದರ ಎಕ್ಸಾಂಪಲ್ ಲೈವ್ ಅಲ್ಲಿ ನಾವು ತೋರಿಸ್ಲಿಕ್ಕೆ ಹೊರಟಿದ್ದೇವೆ. ಇಲ್ಲಿ ತನಕ ಪ್ರತಿ ಮಳೆಗಾಲದಲ್ಲೂ ಕೂಡ ಈ ಒಂದು ರಾಜಕಾಲುವೆ ತುಂಬಿ ಹರಿತಾ ಇತ್ತು, ಹೂಳೆತ್ತುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿರಲಿಲ್ಲ. ಆದರೆ ಯಾವಾಗ CM ಫಸ್ಟ್ ಸ್ಪಾಟ್ ವಿಸಿಟ್ ಇದಾಗಿದೆ ಅಂತ ಗೊತ್ತಾಯ್ತು, ಅಧಿಕಾರಿಗಳು ಅಲರ್ಟ್ ಆಗಿ ಹೂಳೆತ್ತುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. JCBಯಲ್ಲಿ ಇದೇನು ವೃಷಭಾವತಿ ನಾಲೆ ಪ್ರಮುಖವಾದಂತಹ ಡ್ರೈನೇಜ್ ಸಿಸ್ಟಮ್ ಆಗಿದೆ. ಒಂದು ಕಾಲದಲ್ಲಿ ಇದು ನದಿ ನೀರಿತ್ತು, ಈಗ ಅದು ಅನ್ಫಾರ್ಚುನೇಟ್ಲಿ ಡ್ರೈನೇಜ್ ಆಗಿ ನೀವು ಪ್ರತ್ಯಕ್ಷವಾಗಿ ಅಲ್ಲಿನ ಸ್ಥಳವನ್ನ ತೋರಿಸ್ತಾ ಇದ್ದೀರಿ. ಈಗ ನೋಡಿ ಒಂದು ಪ್ರಶ್ನೆ, ಯಾಕೆ ಹೇಳ್ಬಿಟ್ಟು ಹೋಗಿದ್ರೆ ಇವರ ವಿಚಾರ ಗೊತ್ತೇ ಆಗೋದಿಲ್ಲ ಅಲ್ವಾ ದೀಪ್ತಿ? ನೋಡಿ ಹೇಳ್ದೆ ಹೋಗೋದಕ್ಕಂತೂ ಆಗೋದಿಲ್ಲ, ಪ್ರೋಟೋಕಾಲ್ ಫಾಲೋ ಮಾಡಲೇಬೇಕಾಗತ್ತೆ. ಹಾಗಾಗಿ ಇಲ್ಲಿ ಪ್ರೋಟೋಕಾಲ್ ಫಾಲೋ ಆಗ್ತಾ ಇದೆ. ಒಂದು ವೇಳೆ ಹೇಳದೆ ಹೋಗಿದ್ದಿದ್ರೆ ಎಷ್ಟು ಜನ ತಲೆದಂಡ ಆಗ್ತಾ ಇತ್ತು? ಸುಮಾರು ಜನಗಳ ತಲೆದಂಡ ಆಗ್ತಾ ಇತ್ತು. ಆದ್ರೆ CM ಕೂಡ ಅವ್ರ ಜೊತೆ ಇದಾರಾ ಅಂತ ಒಂದೊಂದ್ಸತಿ ಅನ್ಸುತ್ತೆ. ಯಾಕಂದ್ರೆ CMಗೆ ಗೊತ್ತಿದೆ ಎಲ್ಲೆಲ್ಲಿ ಅನಾಹುತಗಳು ಆಗ್ತಾ ಇದೆ ಅಂತ. ಬೆಂಗಳೂರಿನಲ್ಲಿ ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳು ಅಂತ ಪಟ್ಟಿ ಏನೋ ಇದೆ, ಪ್ರತಿ ವರ್ಷ ಅದೇ ಪಟ್ಟಿ, ಅಲ್ಲಿ ಒಂದು ಕೂಡ ಮೈನಸ್ ಆಗೋದೇ ಇಲ್ಲ. 150 ಪ್ರದೇಶಗಳು ಅತಿ ಸೂಕ್ಷ್ಮ ಇದೆ ಅಂತ ಪಟ್ಟಿಯನ್ನು ರಿಲೀಸ್ ಮಾಡುವಂತಹ BBMP ಅವರು ಮುಂದಿನ ವರ್ಷಕ್ಕೆ ಅದನ್ನ ರೆಡಿ ಮಾಡಿ 10 ಕಮ್ಮಿ ಮಾಡಿದ್ದೀವಿ, ಅಲ್ಲಿ ಜಾಗ್ರತೆ ವಹಿಸಿದ್ದೀವಿ, ನಾವು ಒಂದಿಷ್ಟು ಕ್ರಮಗಳನ್ನು ತಗೊಂಡಿದ್ದೀವಿ, ಈಗ ಇಷ್ಟಕ್ಕೆ ಬಂದಿದ್ದೀವಿ, ಮುಂದಿನ ದಿನಗಳಲ್ಲಿ ಇದನ್ನು ಮತ್ತಷ್ಟು ಕಮ್ಮಿ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಹೇಳೋದೇ ಇಲ್ಲ. ಹಳೆ ಒಂದು ಸಿಸ್ಟಮ್ನಲ್ಲಿ ಅವ್ರ ಹತ್ರ ರೆಕಾರ್ಡ್ ಇರುತ್ತೆ, ಸೂಕ್ಷ್ಮ ಪ್ರದೇಶಗಳು ಯಾವುದು, ಅತಿ ಸೂಕ್ಷ್ಮ ಪ್ರದೇಶಗಳು ಯಾವುದು ಅಂತ ಹೇಳಿ. ಅದರ ಒಂದು ಪಟ್ಟಿಯನ್ನು ತಗೊಂತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ, ಅದನ್ನು ರಿಲೀಸ್ ಮಾಡ್ತಾರೆ. ಮಳೆಗಾಲ ಆದಾಗ ಒಂದಿಬ್ಬರು ಅಧಿಕಾರಿಗಳು ಭೇಟಿಯನ್ನ ಕೊಡ್ತಾರೆ. ಪ್ರೋಟೋಕಾಲ್ ವಿಚಾರದಲ್ಲಿ CM ಎಲ್ಲೆಲ್ಲಿ ಸ್ಪಾಟ್ ನಮಗೂ ಕೂಡ ಸಿಕ್ಕಿದೆ, ಇಲ್ಲಿಂದ ಯಾವ ಎಂಡ್ವರೆಗೂ ಹೋಗ್ತಾರೆ, ಯಾವ್ಯಾವ ಸ್ಪಾಟ್ನಲ್ಲಿ ನಿಲ್ತಾರೆ, ಏನೇನು ಅಂತ, ಅದಕ್ಕೆ ಎಲ್ಲ ರೀತಿಯ ಪ್ರಿಪರೇಷನ್ಗಳನ್ನ ಈಗಾಗಲೇ
ಮಾಡ್ಕೊಳ್ಳಲಾಗಿದೆ. ಸ್ಥಳದಲ್ಲೂ ನೀವು ನೋಡ್ಬೋದು ಎಷ್ಟು ಜನ ಅಧಿಕಾರಿಗಳು ಬಂದಿದ್ದಾರೆ ಅಂತ. ಇವರಿಗೆ ಆಫೀಸಲ್ಲಿ ಹೋಗಿ ನಾವು ಕೇಳಿದ್ರೆ ಈ ಅಧಿಕಾರಿಗಳು ಒಬ್ರು ಕೈಗೆ ಸಿಗೋದಿಲ್ಲ. ಆಫೀಸಲ್ಲಿ ಇರ್ತಾರಾ ಇಲ್ವಾ ಅಂತ ಪ್ರತಿ ಸತಿ ಹೋದಾಗ್ಲೂ ಕೂಡ ಫೀಲ್ಡ್ ಅಲ್ಲಿ ಇರ್ತಾರೆ ಅಂತ. ಆದ್ರೆ ಫೀಲ್ಡ್ ಹೆಸರಿನಲ್ಲಿ ಎಲ್ಲೆಲ್ಲಿ ಹೋಗ್ತಾರೋ ಗೊತ್ತೇ ಆಗೋದಿಲ್ಲ. ಸ್ಥಳೀಯರಂತೂ ಅಧಿಕಾರಿಗಳನ್ನ ಹುಡುಕಬೇಕು ಅಂತ ಹೇಳಿದ್ರೆ ಹರಸಾಹಸವನ್ನ ಮಾಡಬೇಕು. ಆದ್ರೆ ಈಗ ಸಿಎಂ ಮ್ಯಾಜಿಕ್ ಮಾಡ್ಬಿಟ್ಟಿದ್ದಾರೆ. ಸಿಎಂ ಬರ್ತಾರೆ ಅಂದ ಕೂಡಲೇ ಎಲ್ಲ ಅಧಿಕಾರಿಗಳು ಫೀಲ್ಡ್ಗೆ ಇಳಿದ್ಬಿಟ್ಟು ಅವರಿಗೆ ಸ್ವಾಗತಕ್ಕೆ ಮುಂದಾಗಿರುವಂತದ್ದು. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಅಧಿಕಾರಿಗಳ ದಿಂಡೆ ಇದೆ. ಇನ್ನು ಸಿಎಂ ಜೊತೆ ಹಲವು ಪ್ರಮುಖ ಆಯುಕ್ತರು ಕೂಡ ಬರ್ತಾ ಇದ್ದಾರೆ. ಬಂದಂತಹ ಸಂದರ್ಭದಲ್ಲಿ ಒಂದು ರೂಟ್ ಮ್ಯಾಪ್ ಅನ್ನ, ಒಂದು ಪ್ಲಾನ್ ಅನ್ನ ಹಿಡ್ಕೊಂಡು ಹಿಂಗಿಂಗ್ ಮಾಡ್ತೀವಿ ಅಂತ 2 ವರ್ಷ ಬಿಟ್ಟು ಅದೇ ಕಥೆಯನ್ನ ಮತ್ತೆ ಹೊಡಿತಾರೆ ಹೊರತು ಇಲ್ಲಿರುವಂತಹ ಪ್ರಾಬ್ಲಮ್ಗಳು ನಿಜಕ್ಕೂ ಕೂಡ ಸಾಲ್ವ್ ಆಗೋದೇ ಇಲ್ಲ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಜನರ ಸಮಸ್ಯೆಯನ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಅವರು ಕ್ಲೀನ್ ಮಾಡ್ತಾ ಇಲ್ಲ. ಸಿಎಂ ಸಾಹೇಬ್ರು ಬರ್ತಾವ್ರೆ, ನೋಡಿದ್ರೆ ಎಲ್ಲಿ ನಮಗೆ ಬೈದ್ ಬಿಡ್ತಾರೋ ಅನ್ನೋ ಕಾರಣಕ್ಕೋಸ್ಕರ ರೀತಿಯಾಗಿ ಕ್ಲೀನ್ ಮಾಡ್ತಾವ್ರೆ. ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.